ಹಲೋ ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯಾವಾಗಲಾದರೂ ಈ ಅಸ್ಪೃಶ್ಯತೆ ಬಗ್ಗೆ ಮಾತನಾಡಿದಾಗ ಅಂದರೆ ದಲಿತ ಸಮುದಾಯದವರಿಗೆ ಇಂದಿಗೂ ಕೂಡ ಹೋಟೆಲ್ಗೆ ಎಂಟ್ರಿ ಇಲ್ಲ, ಕಟಿಂಗ್ ಶಾಪ್ಗಳಿಗೆ ಪ್ರವೇಶ ಇಲ್ಲ, ಮನೆ ಒಳಗಡೆ ಬಿಡೋದಿಲ್ಲ, ದೇವಸ್ಥಾನಗಳಿಗಂತೂ ಪ್ರವೇಶವನ್ನು ಕೊಡೋದೇ ಇಲ್ಲ ಅಂತ ನಾವೇನಾದರೂ ಹೇಳಿದಾಗ ತುಂಬ ಜನ ಸಾಕ್ಷಿಯನ್ನು ಕೇಳ್ತಿರ್ತಾರೆ. ಜೊತೆಗೆ ತುಂಬ ಜನ ಹೇಳುವಂಥ ಮಾತೇನಪ್ಪ ಅಂದರೆ ಅದೆಲ್ಲ ಹಿಂದಿನ ಕಾಲಕ್ಕೆ ಮುಗಿದು ಹೋಯಿತು, ಈಗ ಅದು ಯಾವುದೂ ಕೂಡ ಇಲ್ಲ, ಈಗ ಎಲ್ರಿಗೂ ಕೂಡ ಎಲ್ಲ ಕಡೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂಥೇಳಿ. ಆದರೆ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಇವತ್ತಿಗೂ ಕೂಡ ಸಾಕಷ್ಟು ಪ್ರದೇಶದಲ್ಲಿ, ಅದು ಗ್ರಾಮೀಣ ಪ್ರದೇಶ ಅಂತಿಲ್ಲ ಅಥವಾ ನಗರ ಪ್ರದೇಶ ಅಂತಿಲ್ಲ, ಸಾಕಷ್ಟು ಭಾಗದಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ದಲಿತ ಸಮುದಾಯದವರನ್ನ ಇವತ್ತಿಗೂ ಕೂಡ ಅತ್ಯಂತ ಹೀನಾಯವಾಗಿ, ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಯಾವುದನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಗೊತ್ತಾ? ಮತ್ತೊಮ್ಮೆ ದಲಿತ ಸಮುದಾಯದವರನ್ನ ಅವಮಾನಿಸೋದಕ್ಕೆ ಅಥವಾ ಅಸ್ಪೃಶ್ಯತೆಯನ್ನ ಜೀವಂತವಾಗಿಡೋದಕ್ಕೆ ಅಥವಾ ಅಸ್ಪೃಶ್ಯತೆಯನ್ನ ಜಾರಿಗೆ ತರೋದಕ್ಕೆ ಯಾವುದನ್ನು ಬಳಸ್ಕೊಂಡಿದ್ದಾರೆ ಅಂದ್ರೆ ಅದೇ ದೇವರ ಹೆಸರನ್ನ. ನಮ್ಮಲ್ಲಿ ತುಂಬಾ ಸಂದರ್ಭದಲ್ಲಿ ಹಾಗೆ ಆಗುತ್ತೆ. ಈ ಮೌಢ್ಯಾಚರಣೆ ಮಾಡುವಾಗ ಅಥವಾ ಇನ್ನೊಂದೇನೋ ಮಾಡುವಂತ ಸಂದರ್ಭದಲ್ಲಿ ದೇವರನ್ನ ಅಡ್ಡ ತರೋದು. ಈ ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಗಮನಿಸಿರ್ತೀರಿ. ಯಾರದ್ದಾದ್ರೂ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ದೇವರು ಧರ್ಮವನ್ನ ಮುಂದೆ ತರೋದು, ಅಥವಾ ದೇವರು ಧರ್ಮದ ಹೆಸರನ್ನ ಇಟ್ಕೊಂಡೇ ಅವರು ಅನ್ಯಾಯವನ್ನ ಮಾಡೋದು. ಇಲ್ಲೂ ಕೂಡ ಹಾಗೆ ಆಗಿದೆ. ಮೈ ಮೇಲೆ ದೇವರು ಬಂದಂತೆ ನಾಟಕವನ್ನ ಆಡಿ ದಲಿತ ದಂಪತಿಯನ್ನ ದೇವಸ್ಥಾನದಿಂದ ಹೊರದಬ್ಬಲಾಗಿದೆ ಅಥವಾ ಆಚೆ ಕಳಿಸಲಾಗಿದೆ. ದೇವರು ಹೇಳ್ತಾ ಇದ್ದಾನೆ ಆಚೆ ಹೋಗಿ ಎನ್ನುವಂಥ ರೀತಿಯಲ್ಲಿ. ಯಾವ ಕಾಲದಲ್ಲಿದ್ದೀವಿ ಅನ್ಸುತ್ತೆ. ನಾವು ಒಂದು ಕಡೆಯಿಂದ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಿದ್ದೀವಿ, ಚಂದ್ರ ಸೂರ್ಯನವರೆಗೆ ನಾವೆಲ್ಲರೂ ಕೂಡ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ AI ಸಂಬಂಧಪಟ್ಟಾಗ ಚರ್ಚೆ ಮಾಡ್ತಿದ್ದೀವಿ. ದೊಡ್ಡದಾಗಿ AI ಸಮ್ಮಿಟ್ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಈ ಅಸ್ಪೃಶ್ಯತೆ ಆಚರಣೆ ಮಾತ್ರ ಇಂದಿಗೂ ಕೂಡ ಜೀವಂತವಾಗಿದೆ. ಅಥವಾ ಆ ಮನಸ್ಥಿತಿಯನ್ನ ಜನರ ತಲೆಯಿಂದ ಕಿತ್ತು ಒಗೆಯೋದಕ್ಕೆ ಇಂದಿಗೂ ಕೂಡ ಸಾಧ್ಯ ಆಗ್ತಾನೆ ಇಲ್ಲ. ಏನಿದು ಪ್ರಕರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಹೆಚ್ಚು ಕಡಿಮೆ 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ತುಮಕೂರಿನ ತುರುವೇಕೆರೆಯ ಗೋಣಿ ತುಮಕೂರು ಎನ್ನುವಂಥ ಒಂದು ಭಾಗ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರ ಊರಿನಲ್ಲೇ ಅಂದ್ರೆ ಆ ಭಾಗದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು. ಇಲ್ಲಿ ಓರ್ವ ವ್ಯಕ್ತಿ ಏನು ಮಾಡ್ತಾರೆ ಅಂದ್ರೆ, ಹೊಸದಾಗಿ ಅವರ ತಂಗಿಗೆ ಮದುವೆ ಆಗಿರುತ್ತೆ. ಅಂದ್ರೆ ಇತ್ತೀಚೆಗೆ ಅವರ ತಂಗಿ ಮದುವೆ ಆಗಿರುತ್ತೆ. ಹೀಗಾಗಿ ತಂಗಿ ಹಾಗೆ ತಂಗಿಯ ಗಂಡನನ್ನ ಆ ಊರಿನ ಅರಸಮ್ಮ ಎನ್ನುವಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ದೇವಸ್ಥಾನವನ್ನ ಪ್ರವೇಶ ಕೂಡ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಪೂಜೆಯಲ್ಲಿ ಭಾಗಿಯಾಗಬೇಕು ಅಂತ ನಿಂತ್ಕೊಳ್ತಾರೆ. ಆಗ ಯಾವುದನ್ನ ನಾವು ಮೇಲ್ಜಾತಿ ಅಂತ ಕರಿತೀವೋ, ನಾನು ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತೀನಿ ನಿಮಗೆ, ನಾನು ಯಾವುದನ್ನು ಕೂಡ ಮೇಲ್ಜಾತಿ ಅಥವಾ ಕೆಳಜಾತಿ ಅಂತ ಹೇಳೋದಿಲ್ಲ. ಒಟ್ಟಾರೆಯಾಗಿ ನಾವು ಯಾವುದನ್ನ ಮೇಲ್ಜಾತಿ ಅಂತ ಹೇಳಿ ಕರಿತೀವೋ ಆ ಸಮುದಾಯಕ್ಕೆ ಸೇರಿದಂತ ನಾರಾಯಣಪ್ಪ ಎನ್ನುವಂಥ ವ್ಯಕ್ತಿ ಅಡ್ಡ ಬಂದು ನಿಂತ್ಕೊಂಡು ಬಿಡ್ತಾರೆ. ದೇವರಿಗೆ ಅಡ್ಡ ಬಂದು ನಿಂತ್ಕೊಳ್ತಾರೆ. ಅದಾದ ಬಳಿಕ ಅವರ ನಾಟಕ ಶುರುವಾಗಬಿಡುತ್ತೆ. ಅವರ ಅದ್ಭುತವಾದಂಥ ಆಕ್ಟಿಂಗ್ ಆರಂಭ ಆಗಿಬಿಡುತ್ತೆ. ಆ ಮನುಷ್ಯ ಕೈಯನ್ನು ಹೀಗೆ ಮಾಡಿ, ಕಾಲನ್ನು ಹೀಗೆ ಮಾಡಿ, ನನಗೆ ದೇವರು ಬಂದು ಬಿಟ್ಟಿದೆ, ನೀವು ಅದು ಹೇಗೆ ದಲಿತರು ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತೀರಿ? ದಲಿತರು ಹಾಗೆಲ್ಲ ಎಂಟ್ರಿ ಕೊಡುವ ಹಾಗಿಲ್ಲ, ನೀವು ಎಂಟ್ರಿ ಕೊಟ್ಟಂತ ತಪ್ಪಿಗೆ ಪುಣ್ಯ ಮಾಡಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ವೇಳೆ ನೀವು ಸ್ವಲ್ಪ ಯೋಚನೆಯನ್ನು ಮಾಡಿ, ಈ ಕಾಲದಲ್ಲೇ ಹೀಗಿದೆ, ಈ ಕಾಲದಲ್ಲೇ ಈ ರೀತಿಯಾಗಿ ಇದೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಅಥವಾ ನಿಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ಅದೆಂತಹ ಪರಿಸ್ಥಿತಿ ಇರಬೇಡ. ಅದು ಎಷ್ಟರ ಮಟ್ಟಿಗೆ ದಲಿತ ಸಮುದಾಯವನ್ನು ಹೀನಾಯವಾಗಿ ನಡೆಸ್ಕೊಂಡಿರಬೇಡ, ಅಥವಾ ಅವ್ರನ್ನ ಅವಮಾನಿಸಿರಬೇಡ, ಅಥವಾ ಅವರ ಮನಸ್ಸಿಗೆ ಅದು ಎಂತಹ ನೋವನ್ನು ತಂದಿರಬೇಡ ಅಂತ ಹೇಳಿ. ಈ ಕಾಲದಲ್ಲಿ ಈಗಲೂ ಕೂಡ ಹಾಗಾಗ್ಬಿಡುತ್ತೆ. ಅವರು ದೇವರು ಬಂದಂತ ರೀತಿಯಲ್ಲಿ ನಟನೆ, ಅಂದ್ರೆ ದೇವರೇ ಹೇಳ್ತಿದ್ದಾರೆ ನೀವು ದೇವಸ್ಥಾನದಿಂದ ಆಚೆ ಹೋಗಿ ಅಂತ ಹೇಳಿ.
ಯಾವಾಗ ಅವ್ರು ಆಚೆಗೆ ಹೋಗ್ಲಿಲ್ವೋ ತುಂಬಾ ಫೋರ್ಸ್ಫುಲಿ ಆತ ಇನ್ನಷ್ಟು ಆಕ್ಟಿಂಗ್ ಎಲ್ಲವನ್ನೂ ಕೂಡ ಮಾಡಿ ತಾಕತೈ ಅಂತ ಹೇಳಿ ಕುಣಿದು ಇನ್ನು ಏನೇನೇನೋ ಹೇಳಿ ಅವ್ರನ್ನ ದೇವಸ್ಥಾನದಿಂದ ಆಚೆ ದಬ್ಬುವಂತ ಕೆಲಸ ಅಥವಾ ಹೊರಗಡೆ ದಬ್ಬುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾನೆ. ಅಲ್ಲೇ ಇದ್ದಂಥವ್ರೊಬ್ರು ಅದನ್ನ ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ಕೂಡ ಸಾಕ್ಷಿ ಕೇಳ್ತೀವಲ್ಲ, ದೂರು ಕೊಡಬೇಕು ಅಂದ್ರೂ ಸಾಕ್ಷಿ ಕೇಳಬೇಕಲ್ಲ, ಹೀಗಾಗಿ ನೀಟಾಗಿ ಅದನ್ನ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದಂದ್ರೆ ಸುತ್ತಮುತ್ತ ಒಂದಷ್ಟು ಜನ ಇದ್ರು, ಅವರ ಸಂದರ್ಭದಲ್ಲಿ ಅಸಹಾಯಕರಾಗಿದ್ರು ಏನೋ ಗೊತ್ತಿಲ್ಲ, ಅವರೆಲ್ಲರೂ ಕೂಡ ನಗ್ತಾ ನಗ್ತಾ ನಿಂತು ಬಿಟ್ಟಿದ್ದಾರೆ. ಆ ಪ್ಲೇಸ್ನಲ್ಲಿ ನಾವು ಇದ್ದಿದ್ರು ಹಾಗೆ ವರ್ತನೆ ತೋರ್ತಿದ್ವು ಅಥವಾ ಅದಕ್ಕೆ ಪ್ರತಿರೋಧವನ್ನು ತೋರ್ತಿದ್ವೋ ಗೊತ್ತಿಲ್ಲ. ಹೀಗಾಗಿ ನಾನು ಅವ್ರನ್ನ ದೂಷಿಸೋಕೆ ಹೋಗಲ್ಲ, ಬಿಡಿ, ಏನು ಮಾಡೋದು. ಒಬ್ಬೊಬ್ರಿಗೆ ಅಸಹಾಯಕತೆ, ಒಬ್ಬೊಬ್ರಿಗೆ ಆ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಟ್ಟಾರೆಗೆ ಅವ್ರು ದೇವರು ಬಂದ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಗೊತ್ತಾಯ್ತಲ್ಲ ಇದ್ದಂಥ ಜನಕ್ಕೆ. ಹೀಗಾಗಿ ಅವರೆಲ್ಲರೂ ಕೂಡ ಆ ಸಂದರ್ಭವನ್ನು ನೋಡಿ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆದರೆ ದೇವಸ್ಥಾನದಿಂದ ಆಚೆ ದಬ್ಬಿಸಿಕೊಂಡಂಥವರ ಪರಿಸ್ಥಿತಿ ನೀವು ಯೋಚನೆ ಮಾಡಿ. ಅವರ ಪ್ಲೇಸ್ನಲ್ಲಿ ನೀವೇ ನಿಂತು ಯೋಚನೆಯನ್ನು ಮಾಡಿ. ಅದೆಂತಹ ಮಾನಸಿಕವಾದಂಥ ಆಘಾತ, ಅದೆಂತಹ ಮಾನಸಿಕವಾದಂಥ ಹಿಂಸೆ ಅಂತ ಹೇಳಿ. ಅವ್ರಿಗೆ ಆ ಕ್ಷಣಕ್ಕೆ ಅನ್ಸಿರುತ್ತೆ, ನಾವು ಮನುಷ್ಯರೇ, ನಮ್ಮ ಮೈಯಲ್ಲೂ ಹರಿತಿರೋದು ರಕ್ತ, ಅವ್ರ ಮೈಯಲ್ಲಿ ಹರಿತಿರೋದು ರಕ್ತ, ಅಂಥದ್ರಲ್ಲಿ ದೇವರನ್ನ ನೋಡೋದಕ್ಕೆ ನಮಗೆ ಅವಕಾಶ ಇಲ್ಲ, ಅಥವಾ ದೇವಸ್ಥಾನದ ಒಳಗಡೆ ನಮಗೆ ಪ್ರವೇಶ ಇಲ್ಲ ಅಂದಾಗ ಅವ್ರ ಮನಸ್ಥಿತಿ ಹೇಗಾಗಿರ್ಬೇಡ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕೊನೆಯದಾಗ ಹೋಗಿ ದೂರನ್ನು ಕೊಡ್ತಾರೆ. ದೂರು ಕೊಡ್ತಾ ಇದ್ದ ಹಾಗೆ ಒಂದಷ್ಟು ಮಂದಿ ವಿರುದ್ಧ ಇದೀಗ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆ ರೀತಿಯಾಗಿ ಆಕ್ಟಿಂಗ್ ಮಾಡಿದಂಥವ್ರು ಹಾಗೆ ಅಲ್ಲಿ ನೋಡಿ ನಗ್ತ ನಿಂತಂಥವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. A1 ಆಗಿರುವಂಥ ನಾರಾಯಣಪ್ಪ ಎನ್ನುವಂಥ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದು ಆಗಿರುವಂಥ ಘಟನೆ. ಇದು ಅಸ್ಪೃಶ್ಯತೆ ಎಲ್ಲಿದೆ, ಅದೀಗ ಜೀವಂತವಾಗಿಲ್ಲ, ಹಾಗೆ ಹೀಗೆ ಅಂತಿರಲ್ಲ. ನೀವೆಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋವನ್ನ ಗಮನಿಸಿ ಒಂದಷ್ಟು ಮಂದಿಯ ಜೊತೆಗೆ ಹಂಚಿಕೊಳ್ಳೋದರ ಜೊತೆಗೆ ದಯವಿಟ್ಟು ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನ ಮಾಡಿ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅದನ್ನೇ ಪ್ರಸ್ತಾಪ ಮಾಡ್ತಿರ್ತೇನೆ. ತುಂಬಾ ಜನ ಮೀಸಲಾತಿಯನ್ನ ಪ್ರಶ್ನೆ ಮಾಡ್ತಿರ್ತೀರಿ ಅಥವಾ ಮೀಸಲಾತಿ ಬಗ್ಗೆ ಮಾತಾಡ್ತಿರ್ತೀರಿ. ಹೌದು, ನಾನು ಈ ಕ್ಷಣಕ್ಕೂ ಒಂದು ಮಾತನ್ನ ಹೇಳ್ತೀನಿ. ಹೌದು, ಮೀಸಲಾತಿ ಒಂದಷ್ಟು ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಶ್ರೀಮಂತರಿಗೂ ಕೂಡ ಮೀಸಲಾತಿ ಸಿಗ್ತಾ ಇದೆ, ಅಥವಾ ಕೆಲವು ಜನರಿಗೆ ಮಾತ್ರ ಮೀಸಲಾತಿ ಮತ್ತೆ ಮತ್ತೆ ಬಳಕೆ ಆಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ಅದರ ಆಚೆಗೆ ನಾವು ಯೋಚನೆ ಮಾಡಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ, ಮೀಸಲಾತಿಯನ್ನ ತೆಗಿಬೇಕು. ಹೌದು, ಯಾವಾಗ ಅಂದ್ರೆ ದಲಿತ ಸಮುದಾಯದವರನ್ನು ಕೂಡ ಸಮನಾಗಿ ನೋಡಿದ ಸಂದರ್ಭದಲ್ಲಿ, ನಮ್ಮಂತೆ ಮನುಷ್ಯರು ಅಂತ ಪರಿಗಣಿಸಿದ ಸಂದರ್ಭದಲ್ಲಿ. ಯಾಕೆ ಮನುಷ್ಯರು ಎನ್ನುವಂತ ಪದವನ್ನ ಬಳಸ್ತಾ ಇದ್ದೀನಿ ಅಂದ್ರೆ, ಅದೆಷ್ಟೋ ಮಂದಿ ಅವ್ರನ್ನ ಮನುಷ್ಯರು ಅಂತಲೇ ಟ್ರೀಟ್ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು, ಮನುಷ್ಯರು ಅಂತ ಟ್ರೀಟ್ ಮಾಡಿದ ಸಂದರ್ಭದಲ್ಲಿ, ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗ, ದೇವಸ್ಥಾನಕ್ಕೆ ಪ್ರವೇಶ ಕೊಟ್ಟಾಗ, ಹೋಟೆಲ್ಗೆ ಬಿಟ್ಟಾಗ, ಕಟಿಂಗ್ ಶಾಪಿಗೆ ಎಂಟ್ರಿ ಕೊಟ್ಟಾಗ, ನೀವು ಬೇರೆ ಎಲ್ಲ, ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮನುಷ್ಯರೇ, ಎಲ್ಲರ ರಕ್ತ ದೇಹದಲ್ಲೂ ಹರಿತಿರೋದು ರಕ್ತವೇ ಅಂತ ನಾವು ಯಾವತ್ತೂ ಯೋಚನೆಯನ್ನ ಮಾಡ್ತೀವಿ. ನಮ್ಮ ಒಳಗಡೆ ಒಂದು ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಅಥವಾ ಒಂದು ಮಾನಸಿಕತೆಯಿಂದ ಬಳಲ್ತಾ ಇದೀವಲ್ಲ, ಅದೆಲ್ಲವೂ ಆ ರೋಗ ಕಡಿಮೆ ಆದಂತ ಸಂದರ್ಭದಲ್ಲಿ ಮೀಸಲಾತಿಯನ್ನ ಕಿತ್ತೊಗಿಬಹುದು. ಇವತ್ತು ಯಾಕೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೀಸಲಾತಿ ಅನ್ನೋದು ಇದು ಬಡತನದ ಅಥವಾ ಶ್ರೀಮಂತ ಆಧಾರದ ಮೇಲೆ ಕೊಟ್ಟಿರುವಂತ ಮೀಸಲಾತಿ ಅಲ್ಲ. ತುಂಬಾ ಜನರಿಗೆ ಮೀಸಲಾತಿಯ ಅರ್ಥವೇ ಗೊತ್ತಿಲ್ಲ, ಅಥವಾ ಯಾವ ಕಾರಣಕ್ಕಾಗಿ ಮೀಸಲಾತಿ ಬಂತು ಅನ್ನೋದೇ ಗೊತ್ತಿಲ್ಲ. ಅದನ್ನ ಬಡವರನ್ನ ಶ್ರೀಮಂತರು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮೀಸಲಾತಿ ಅಲ್ಲ. ಬಡವರನ್ನ ಶ್ರೀಮಂತರು ಮಾಡೋದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು, ಬೇರೆ ಬೇರೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಸರ್ಕಾರ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಮೀಸಲಾತಿ ಕೊಟ್ಟಿರೋದು ಯಾಕೆ ಅಂದ್ರೆ, ಆ ಸಮುದಾಯದವರಿಗೆ ಗೌರವ ಸಿಗಬೇಕು, ಆ ಸಮುದಾಯದವರು ಬೇರೆ ಬೇರೆ ಹುದ್ದೆಯನ್ನ ಅಲಂಕರಿಸಬೇಕು, ಆ ಸಮುದಾಯದವರಿಗೂ ಕೂಡ ರಾಜಕಾರಣದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಆ ಸಮುದಾಯದವರಿಗೆ ಶಿಕ್ಷಣದಲ್ಲೂ ಕೂಡ ಅವಕಾಶ ಸಿಗಬೇಕು, ಶಿಕ್ಷಣವನ್ನ ಪಡಿಬೇಕು ಎನ್ನುವಂತ ಉದ್ದೇಶದಿಂದ ಅಷ್ಟೇ. ಅಲ್ಲಿ ಯಾರನ್ನೋ ಬಡವರನ್ನಾಗಿ ಮಾಡಬೇಕು ಅಥವಾ ಶ್ರೀಮಂತರನ್ನಾಗಿ ಮಾಡಬೇಕು, ಆರ್ಥಿಕ ಸಮಾನತೆ ಆ ರೀತಿಯಾಗಲ್ಲ ಮೀಸಲಾತಿ ಅರ್ಥ. ನಮ್ಮಲ್ಲಿ ತುಂಬಾ ಜನ ಅದನ್ನು ಗೊಂದಲಕ್ಕೊಳಗಾಗಿದ್ರೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಅಂದ್ರೆ ಗತಕಾಲದಿಂದ, ಯಾವುದೋ ಕಾಲದಿಂದ ಅವರು ಅವಮಾನವನ್ನು ಅನುಭವಿಸ್ಕೊಂಡು ಬಂದಿದ್ದಾರಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರಲ್ಲ, ಅಧಿಕಾರದಿಂದ ವಂಚಿತರಾಗಿದ್ದಾರಲ್ಲ, ಅಥವಾ ಉನ್ನತ ಹುದ್ದೆಯನ್ನು ಪಡೆಯೋದ್ರಿಂದ ಅವರು ಅವಕಾಶವನ್ನು ಕಳ್ಕೊಂಡು ಬಿಟ್ಟಿದ್ದಾರಲ್ಲ, ಅದೆಲ್ಲವೂ ಕೂಡ ಅವ್ರಿಗೆ ಸಿಗಬೇಕು, ಅವರಿಗೂ ಗೌರವ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ. ಸಣ್ಣ ಉದಾಹರಣೆ ಕೊಡೋದಾದ್ರೆ, ಇವತ್ತು ಯಾರೋ ಒಬ್ರು ದಲಿತ ಸಮುದಾಯದವರು, ಈಗ ಒಂದು ಊರು ಅಂತ ಇಟ್ಕೊಳ್ಳಿ, ಈಗ ನಮ್ಮದೇ ಒಂದು ಊರು, ಹಂಡಿಗೆ ನನ್ನ ಊರು, ಆಗುಂಬೆ ಸಮೀಪದ ಹಂಡಿಗೆ ನನ್ನ ಊರು. ಹಂಡಿಗೆಯಲ್ಲಿ ಮೇಲ್ಜಾತಿ ಅಂತ ಕರಿತೀವಲ್ಲ ಅವರು ಇದ್ದಾರೆ, ಕೆಳಜಾತಿ ಅಂತ ಕರಿತೀವಲ್ಲ ಅವರು ಇದ್ದಾರೆ ಅಂತ ಅನ್ಕೊಳ್ಳೋಣ. ನಾನು ಯಾವುದೊಂದು ಮೇಲ್ಜಾತಿ ಕೆಳಜಾತಿ ಅಂತ ಕರೆಯಲ್ಲ, ಬಟ್ ಸಾರ್ವಜನಿಕ ಕರೀತಾ ಆ ರೀತಿ ಅಂತ ಅನ್ಕೊಳ್ಳೋಣ. ಈ ಕೆಳಜಾತಿಯವರನ್ನ ಯಾವಾಗಲೂ ಕೂಡ ಈ ಮೇಲ್ಜಾತಿಯವರು ಒಂದು ರೀತಿಯಲ್ಲಿ ಹಿಂಸಿಸ್ತಿರ್ತಾರೆ, ಅವ್ರನ್ನ ಅಗೌರವದಿಂದ ನೋಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಕೆಳಜಾತಿಯವರೊಬ್ಬರಿಗೆ ಮೀಸಲಾತಿ ಆ ಪ್ರಯೋಜನದಿಂದ ಆ ಕೆಳಜಾತಿಯವರೊಬ್ಬರು ತಹಶೀಲ್ದಾರರಾಗಿ ಅದೇ ತಾಲೂಕಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ತಹಶೀಲ್ದಾರಾಗಿ ಆ ತಾಲೂಕಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಯಾವ ಮೇಲ್ಜಾತಿಯವರು ಇವರನ್ನ ಹಿಂಸೆಯನ್ನ ಕೊಟ್ಟಿದ್ರಲ್ಲ, ಅದೇ ಮೇಲ್ಜಾತಿ ಅಂತ ಅನಿಸ್ಕೊಂಡವರು ಆ ಕೆಳಜಾತಿಯವರು ತಹಶೀಲ್ದಾರ್ ಆಗಿರ್ತಾರಲ್ಲ, ಅವ್ರ ಹತ್ರ ಹೋಗ್ತಾರಲ್ಲ, ಆಗ ಆ ಮೀಸಲಾತಿಗೆ ಒಂದು ಅರ್ಥ ಬರೋದು, ಅಥವಾ ಆಗ ಸಮಾಜದಲ್ಲಿ ಒಂದು ಬದಲಾವಣೆ ಅಂತ ಆಗೋದು. ಅದೇ ಅರ್ಥ, ಮೀಸಲಾತಿ ಅರ್ಥ ಅದೇ.
ಅವರು ಉನ್ನತ ಹುದ್ದೆಯನ್ನು ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ. ನಮ್ಮಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ದೇವರ ಹೆಸರಲ್ಲಿ ನಾಟಕ ಆಡಿದಂಥ ಈ ಘಟನೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮ್ಮ ಗಮನಕ್ಕೆ ತರಬೇಕಿತ್ತು, ಆ ಕಾರಣಕ್ಕಾಗಿ ತಂದಿದ್ದೇನೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ.